ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, SSP ಪೋರ್ಟಲ್ನಲ್ಲಿ ನೀವು ಮೊಬೈಲ್ ಮುಖಾಂತರನೇ ಏನು ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ವಿದ್ಯಾರ್ಥಿಗಳು ಕಾಮನ್ ಆಗಿ ಏನು ಮಾಡ್ತಿರ್ತಾರೆ ಅಂದರೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅದು ಮುಂದೆ ಏನಾಯಿತು ಅನ್ನೋದನ್ನು ಕಾಲೇಜಲ್ಲಿ ಕೇಳ್ತಾರೆ. ಕಾಲೇಜಲ್ಲಿ ಸರಿಯಾದಂಥ ಮಾಹಿತಿ ಕೊಡೋದಿಲ್ಲ. ಯಾಕಂತಂದರೆ ಕಾಲೇಜ್ಗಳಿಗೆ SSP ಬಗ್ಗೆ ಯಾವುದೇ ಥರಂಥ ಮಾಹಿತಿ ಇಲ್ಲ. ನೀವು ಕಾಲೇಜಲ್ಲಿ ಕೇಳೋದು ಬದಲಿ ನಾ ಹೇಳಿದಾಗೆ ಮಾಡಬೇಕಾಗತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥ ವಿದ್ಯಾರ್ಥಿಗಳು ತಮ್ಮ SSP ಪೋರ್ಟಲ್ ಅಂದರೆ ತಮ್ಮ ID ಮತ್ತು ಪಾಸ್ವರ್ಡನ್ನ ತೊಗೊಂಡು ಮೊಬೈಲಲ್ಲಿ ಓಪನ್ ಮಾಡಿ ಏನಾಗಿದೆ ಪೇಮೆಂಟ್ ಸ್ಟೇಟಸ್ ಎಲ್ಲಿಗಿದೆ, ಪೇಮೆಂಟ್ ಸ್ಯಾಂಕ್ಷನ್ ಆಗಿದೆಯೋ ಅಥವಾ ಪೆಂಡಿಂಗ್ ಇದೆಯೋ, ಅಥವಾ ಪೆಂಡಿಂಗ್ ಇದ್ದರೆ ಯಾವ ಕಾರಣದಿಂದ ಪೆಂಡಿಂಗ್ ಇದೆ, ಸ್ಯಾಂಕ್ಷನ್ ಆಗಿದ್ದರೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನು ನೀವು ಮಾಹಿತಿ ಪಡ್ಕೊಳ್ಬೋದು. ಏನಿಲ್ಲ, ಸಿಂಪಲಾಗಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ SSP ID ಇಲ್ಲಿ ಹಾಕಬೇಕು, ಪಾಸ್ವರ್ಡನ್ನು ಹಾಕಿ ಇಲ್ಲಿ ನೀವು ಕ್ಯಾಪ್ಸ್ಗಳನ್ನು ಹಾಕಿ ಮೊಬೈಲ್ ಮುಖಾಂತರ ಮಾಡ್ಬೋದು. ಇದನ್ನು ಹಾಕಿದಾಗ ನಿಮ್ಗೆ ಏನಾಗುತ್ತೆ ಅಂತ ಲಾಗಿನ್ ಮಾಡಿದಾಗ ನಿಮಗೆ ಓಪನ್ ಆಗುತ್ತೆ. ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಇಲ್ಲಿ ಏನು ಮಾಡ್ಕೊಂಡು ಇಯರ್ ವೈಸ್ ಸ್ಟೇಟಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನು ಮಾಡ್ಕೊಳ್ಬೋದು ಅಂತಂದರೆ ಈಗ 2022-23 ಸಾಲಿನ ಅಮೌಂಟ್ ಏನಾದರೂ ಬರೋದಿದ್ದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು. ಸೊ ಇಲ್ಲೊಂದು ಅಪ್ಲಿಕೇಶನ್ಸ್ ನಾನು ನಿಮ್ಮ ಸ್ಟೇಟಸ್ ತೋರಿಸ್ತಾ ಇದ್ದೀನಿ ಅಮೌಂಟ್ ರಿಲೀಸ್ ಆಗಿರೋ ಬಗ್ಗೆ. ಇಲ್ಲಿ ನೋಡಿ, ಇಲ್ಲಿ 5,100 ಮತ್ತು 2,500 ಇಲ್ಲಿ ಪೋಸ್ಟ್ ಮೆಟ್ರಿಕ್ಸ್ ಮತ್ತು ರಿಯಂಬರ್ಸ್ಮೆಂಟಲ್ಲಿ ರಿಲೀಸ್ ಆಗಿದೆ ಅಮೌಂಟ್. ಈ ಥರ ಸ್ಟೇಟಸನ್ನು ತರಿಸ್ತಾ ಇರುತ್ತೆ. ಈ ಥರ ಸ್ಟೇಟಸ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಮೌಂಟನ್ನು. ಜೊತೆಗೆ ನಿಮ್ಮಲ್ಲಿ ಪೇಮೆಂಟ್ ಸಕ್ಸಸ್ ಕೂಡ ಆಗುತ್ತೆ. ಇದು ಈಗಾಗಲೇ ಪೇಮೆಂಟ್ ಆಗಿದೆ, ಅವರಿಗೆ ಅಕೌಂಟಿಗೆ ಕೂಡ ಜಮಾ ಆಗಿದೆ. ಹೀಗಾಗಿ ಇದು ಎಲ್ಲ ಡೀಟೇಲ್ಸನ್ನು ತೋರಿಸ್ತಾ ಇದೆ. ಪೇಮೆಂಟ್ ಪೇಡ್ ಸ್ಟೇಟಸ್ ಸಕ್ಸಸ್ ತೋರಿಸ್ತಾ ಇದೆ. ಆಮೇಲೆ ರೆಸಿಪ್ಟ್ ನಂಬರು, ಅಕೌಂಟ್ ನಂಬರು, ಯಾವ ರೀತಿಯಾಗಿ UTR ನಂಬರು ಎಲ್ಲವನ್ನು ಯಾವಾಗ ಪೇಮೆಂಟ್ ಆಗಿದೆ ಎಲ್ಲವನ್ನು ಕೂಡ ತೋರಿಸ್ತಾ ಇದೆ. ಇನ್ನೊಂದು, ಇನ್ ಕೇಸ್ ಆಫ್ ನೀವು ಈ ವರ್ಷದ ಏನಾದರೂ ನೋಡ್ಬೇಕಂತಂದರೆ ಸಿಂಪಲಾಗಿ ಏನು ಮಾಡಬೇಕು, ಇಲ್ಲಿ ನೀವು 2023-24 ಸಾಲಿನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿ ವೇವ್ಸಲ್ಲಿ ನೋಡ್ಕೋಬೇಕು. ಸೊ ವೇವ್ ನೋಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಸಿಂಪಲ್ಲಾಗಿ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ನೋಡ್ಬೋದು. ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ಏನಾಗಿದೆ, ಪುಷ್ DPT ಇನ್ನೂ ಏನಾಗಿಲ್ಲ, ಅಪ್ರೂವ್ಡ್ ಆಗಿಲ್ಲ. ಇಲ್ಲಿ ಪೇಮೆಂಟ್ ಪೆಂಡಿಂಗ್ ಇದೆ, ಇನ್ನೂ ಯಾವುದೇ ಥರಂಥ ಬಜೆಟ್ ರಿಲೀಸ್ ಆಗಿಲ್ಲ ಇವರಿಗೆ. ಪುಷ್ಡ್ DPT ನೋ ಅಂತ ತೋರಿಸ್ತಾ ಇದೆ. ಆಮೇಲೆ ಅಮೌಂಟ್ DPT ಕೂಡ ನೋ ಅಂತ ತೋರಿಸ್ತಾ ಇದೆ. ಆಮೇಲೆ ಇಲ್ಲಿ ಯಾವುದೇ ಥರದಂತಹ ಪೇಮೆಂಟ್ ಹಿಸ್ಟ್ರಿ ತೋರಿಸ್ತಾ ಇಲ್ಲ. ಯಾಕಂತಂದರೆ ಇದು ಇನ್ನೂ ಪೆಂಡಿಂಗ್ ಇದೆ. ಇವ್ರಿಗೆ ಇನ್ನೂ ಏನಾಗಿಲ್ಲ ಅಂದರೆ ಎಲಿಜಿಬಿಲಿಟಿ ಆಗಿದ್ದಾರೆ ಇವರು. ಫಸ್ಟ್ ಸ್ಟೇಟಸ್ ನೋಡ್ಬೋದು, ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸಲ್ಲಿ ಎಸ್ ಆಗಿದೆ, ಅಪ್ರೂವ್ಡ್ ಕೂಡ ಎಲಿಜಿಬಲ್ ಆಗಿದ್ದಾರೆ ಇವರು. ಪೇಮೆಂಟ್ ಹಿಸ್ಟ್ರಿ ಬಂದಾಗ ಇಲ್ಲಿ ಪೇಮೆಂಟ್ ಇನ್ನೂ ಪೆಂಡಿಂಗ್ ಇದೆ, ಪೇಮೆಂಟ್ ಇನ್ನೂ ಇವರಿಗೆ ಹಾಕಿಲ್ಲ ಅಂತ ತೋರಿಸ್ತಾ ಇದೆ. ಈ ರೀತಿ ನೀವು ಏನು ಮಾಡಬೇಕು, ವೀಕ್ಲಿ 1 ಟೈಮ್ 2 ಟೈಮ್ ಇದನ್ನು ಸ್ಟೇಟಸ್ ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಅಂದರೆ ನೀವು ಎಲ್ಲಿ ಕೇಳುವಂಥ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಆಫ್ ಇಲ್ಲಿ ಏನಾದರೂ ರಿಜೆಕ್ಟ್ ಆಗಿದ್ರೆ ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸಲ್ಲಿ ರಿಜೆಕ್ಟ್ ಆಗಿದ್ದರೆ ಇಲ್ಲಿ ರೀಸನ್ ಬರೆದಿರ್ತಾರೆ ಯಾಕೆ ರಿಜೆಕ್ಟ್ ಆಗಿದೆ ಅಂತ. ಆ ಒಂದು ರಿಜೆಕ್ಟ್ ಆಗಿರೋದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಇಲ್ಲಿ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ, ಜಾಸ್ತಿ ಆಗೋದು ಅದೇ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಹೀಗಾಗಿ ಅದನ್ನು ನೀವು ಮಾಡ್ಕೊಳ್ಳಿ. ಈ ಥರ ರೀಸನ್ಗಳನ್ನು ಇಲ್ಲಿ ಕೊಡ್ತಾರೆ. ಹೋಪ್ ಇದು ನಿಮಗೆ ಯಾವ ರೀತಿಯಾಗಿ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.